ಓಂ ಸಾಯಿರಾಮ್. ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಕನ್ನಡ ಜನತೆಗೆ ವಾಸ್ತು ಪ್ರಭುಲಿಂಗ್ ಮಾಡುವ ನಮಸ್ಕಾರಗಳು. ಹಾಗೆಯೇ ಇವತ್ತಿನ ನಾವು ಸ್ಟಡಿ ರೂಮ್, ನಮ್ಮ ಮಕ್ಕಳ ಕೋಣೆ, ಸ್ಟಡಿ ಮಾಡುವಂತಹ ಅವರು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಮಾಡುವ ಕೋಣೆ ಹಾಗೆ ಮಕ್ಕಳ ವಿದ್ಯಾಭ್ಯಾಸ ಸ್ಟಡಿ ಮಾಡುವಾಗ ಅವರು ಯಾವ ತಮ್ಮ ಟೇಬಲ್ ಅನ್ನ ಹಾಗೆ ಯಾವ ದಿಕ್ಕಿಗೆ ಅವರ ಫೇಸಿಂಗ್ ಇದ್ದರೆ ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸು ಸಕ್ಸಸ್ಫುಲ್ ಆಗುವುದಕ್ಕೆ ಮುಖ್ಯ ಕಾರಣ. ಹೇಗೆ ನಾವು ಮಕ್ಕಳನ್ನ ಯಾವ ರೂಮಿನ ವಿನ್ಯಾಸವನ್ನ, ಸ್ಟಡಿ ರೂಮ್ ಹೇಗಿದ್ದರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ, ಓದಿನಲ್ಲಿ ಏಕಾಗ್ರತೆ ಹೇಗೆ ಬರುತ್ತೆ, ಅದು ನಮ್ಮ ಕೋಣೆಯಲ್ಲಿ ನಾವು ಯಾವ ತಪ್ಪನ್ನ ಮಾಡ್ತೀವಿ ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಇದು ಕೋಣೆಯಲ್ಲಿ ನಾವು ಮಕ್ಕಳನ್ನ ಈ ಗೋಡೆ, ಪೂರ್ವದ ಗೋಡೆ, ಯಾವಾಗ್ಲೂ ಕೂಡ ನಾವು ಮಕ್ಕಳನ್ನ ಪೂರ್ವಾಭಿಮುಖವಾಗಿ ಪೂರ್ವಕ್ಕೆ ನಮ್ಮ ಫೇಸಿಂಗ್ ಇರೋ ತರ ನಾವು ಮಕ್ಕಳನ್ನ ಓದಲು ಬಿಡಬೇಕು. ಹಾಗೆ ನಾವು ಇಲ್ಲಿ ತಪ್ಪನ್ನ ಮಾಡ್ತೀವಿ. ಏನನ್ನ ತಪ್ಪು ಮಾಡ್ತೀವಿ ನಾವು? ಯಾವ ತಪ್ಪು, ಸಾಮಾನ್ಯ ತಪ್ಪು ಏನು ಅಂದ್ರೆ ನಾವು ಪೂರ್ವಾಭಿಮುಖವಾಗಿ ಮಕ್ಕಳನ್ನ ಕೂರಿಸ್ತೀವಿ. ಆದರೆ ಇದು ಗೋಡೆ, ಪೂರ್ವದ ಗೋಡೆಗೆ ನಾವು ಮಕ್ಕಳನ್ನ ಇಲ್ಲಿ ಟೇಬಲ್ ಹಾಕಿ, ಅವರನ್ನ ಇಲ್ಲಿ ಚೇರ್ ಹಾಕಿ, ಮಕ್ಕಳನ್ನ ಪೂರ್ವದ ಗೋಡೆ ಮುಂದೆನೆ ಓದಲು ಬಿಡುತ್ತೇವೆ. ಇದು ದೊಡ್ಡ ತಪ್ಪು. ಗೋಡೆಗೆ ಅಂಟಿಸಿ ಮಕ್ಕಳನ್ನ ಓದಲು ಸ್ಟಡಿ ರೂಮ್ ಅನ್ನ ವಿನ್ಯಾಸ ಮಾಡಬೇಡಿ. ಯಾಕೆ ನಾವು ಮಕ್ಕಳನ್ನ ಗೋಡೆಗೆ ಅಂಟಿಸಿ ಮಕ್ಕಳನ್ನ ಓದಲು ಬಿಡಬಾರದು? ಯಾಕಂದ್ರೆ ಅದು ತಡೆಗೋಡೆ. ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಜ್ಞಾನವನ್ನು ಅತಿ ಅದ್ಭುತವಾಗಿ ಜ್ಞಾನವನ್ನು ಪಡೆಯಲು ಅಡ್ಡಿ ಆಗತ್ತೆ. ಹೀಗಾಗಿ ನಾವು ಯಾವ ರೀತಿಯಲ್ಲಿ ನಮ್ಮ ಮಕ್ಕಳನ್ನ ಸ್ಟಡಿ ರೂಮ್ ಅನ್ನ ವಿನ್ಯಾಸ ಮಾಡಬೇಕು ನೋಡೋಣ. ಸ್ನೇಹಿತರೆ, ನಾವು ಯಾವ ರೀತಿ ಮಕ್ಕಳನ್ನ ಸ್ಟಡಿ ಟೇಬಲ್ ಅನ್ನ ಇಡಬೇಕು? ಇದು ಕೋಣೆ. ಈ ಕೋಣೆಯಲ್ಲಿ ಗೋಡೆಗೆ ಅಂಟಿಸಿ ಟೇಬಲ್ ಅನ್ನ ಇಡಬೇಡಿ, ಹಾಗೆ ಮಕ್ಕಳನ್ನ ಓದಲು ಬಿಡಬೇಡಿ. ಹಾಗಾದ್ರೆ ಏನಪ್ಪ ಮಾಡೋದು? ಗೋಡೆಯಿಂದ ದೂರಕ್ಕೆ ಇಲ್ಲಿ ಮಧ್ಯದಲ್ಲಿ ಟೇಬಲ್ ಅನ್ನ ಹಾಕಿ, ಹಾಗೆ ಮಕ್ಕಳನ್ನ ಇಲ್ಲಿ ಚೇರ್ ಹಾಕಿ ಮಕ್ಕಳನ್ನ ಓದಲು ಬಿಡಿ. ಇದರಿಂದ ಏನಾಗುತ್ತೆ? ಗೋಡೆಗೆ ಅಂತರ. ನಿಮ್ಮ ಕೋಣೆ ಎಷ್ಟಾದ್ರೂ ಚಿಕ್ಕದಿದೆ, ಏನ್ ಮಾಡೋದು? ಚಿಕ್ಕದಿದ್ರು ಕೂಡ 2 ಅಡಿ ಆದ್ರೂ ಅಂತರವನ್ನ, ಗೋಡೆಯಿಂದ ಗ್ಯಾಪ್ ಅನ್ನ ಕೊಡಿ. 2 ಅಡಿ, 4 ಅಡಿ. ನಿಮ್ಮ ಹತ್ರ ಸ್ವಲ್ಪ ದೊಡ್ಡದಾಗಿ ಕೋಣೆ ಇದ್ರೆ ಸ್ವಲ್ಪ ಜಾಸ್ತಿ ಜಾಗವನ್ನೇ ಬಿಟ್ಟು ನೀವು ಮಕ್ಕಳನ್ನ ಓದಲು ಬಿಡಿ. ಇದರಿಂದ ಯಾಕೆ ಗ್ಯಾಪ್? ಗೋಡೆಯಿಂದ ನಮ್ಮ ಮಕ್ಕಳನ್ನ ದೂರ ಏನಕ್ಕೆ ಕೂರಿಸಿ ನಾವು ಅಭ್ಯಾಸ ಮಾಡಲು ಬಿಡಬೇಕು ಅಂದರೆ
ಮಕ್ಕಳಿಗೆ ಒಂದು ಏಕಾಗ್ರತೆ ಹಾಗೆ ಜ್ಞಾನ ತುಂಬಾನೇ ಒಂದು ಅವಶ್ಯಕತೆ ಇರುತ್ತದೆ. ಹೀಗಾಗಿ ನಾವು ಅದು ಕೂಡ ನೀವು ಪೂರ್ವದ ಗೋಡೆಗೆ ನಮ್ಮ ಮಕ್ಕಳನ್ನ ಪೂರ್ವಾಭಿಮುಖವಾಗಿ ಸೂರ್ಯ ಹುಟ್ಟುವಂತಹ ಒಂದು ಪೂರ್ವದ ಗೋಡೆಗೆ ಪೂರ್ವಕ್ಕೆ ಮುಖ ಮಾಡಿ ನಾವು ಅವರನ್ನ ಅಭ್ಯಾಸ ಮಾಡಲು ಬಿಟ್ಟರೆ, ಅಭ್ಯಾಸ ಮಾಡಲು ನಾವು ಅವ್ರಿಗೆ ಒಂದು ವಿನ್ಯಾಸವನ್ನು, ಸ್ಟಡಿ ರೂಮ್ ಅನ್ನ ಈ ರೀತಿಯಾಗಿ ವಿನ್ಯಾಸ ಮಾಡಿದ್ರೆ, ಈ ರೀತಿಯಾಗಿ ಕೋಣೆಯನ್ನ ವಿನ್ಯಾಸ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯನ್ನು ಹೊಂದಲು ಹಾಗೆ ಜ್ಞಾನವನ್ನು ಸಂಪಾದನೆ ಮಾಡಲು ತುಂಬಾ ಒಂದು ಅವ್ರಿಗೆ ಅನುಕೂಲ. ಹೀಗಾಗಿ ಎಲ್ರೂ ಕೂಡ ಅದು ಯಾವ ಒಂದು ವಾಯುವ್ಯ ಕೋಣೆನೇ ಇರಲಿ ಅಥವಾ ಆಗ್ನೇಯದ ಕೋಣೆನೇ ಇರಲಿ ಅಥವಾ ನೈಋತ್ಯದ ಕೋಣೆನೇ ಇರಲಿ ಅಥವಾ ಈಶಾನ್ಯದ ಒಂದು ಕೋಣೆನೇ ಇರಲಿ, ನೀವು ಯಾವ ಒಂದು ರೂಮ್, ಯಾವ ಒಂದು ಕೋಣೆ ಇದ್ರೂ ಕೂಡ ನೀವು ಅವರನ್ನ ಯಾವುದೇ ಭಾಗದಲ್ಲಿ ಇದ್ರೂ ಕೂಡ ಪೂರ್ವಾಭಿಮುಖವಾಗಿ ಓದಲು ಬಿಡಿ. ಹಾಗೆಯೇ ಗೋಡೆಯಿಂದ ಸ್ವಲ್ಪ ಅಂತರದಲ್ಲಿ ಅವರನ್ನ ಕೂಡಿಸಿ ಒಂದು ಸ್ಟಡಿ ಮಾಡಲು ಬಿಟ್ಟರೆ ಅವ್ರಿಗೆ ಒಂದು ಅದ್ಭುತವಾಗಿ ಜ್ಞಾನವನ್ನು ಪಡೆಯಲು ಹಾಗೆ ತಮ್ಮ ಒಂದು ಶಿಕ್ಷಣದ ಹಾದಿಯಲ್ಲಿ ಅತ್ಯುತ್ತಮ ಒಂದು ಏಳಿಗೆಯನ್ನ ಪಡೆಯಲು, ಒಂದು ಸಾಧನೆ ಮಾಡಲು ಅವ್ರಿಗೆ ಒಂದು ಸ್ಫೂರ್ತಿ ಸಿಗುತ್ತೆ. ಹಾಗೆ ಒಂದು ನಮ್ಮ ಒಂದು ವಿನ್ಯಾಸವನ್ನ, ಸ್ಟಡಿ ರೂಮಿನ ವಿನ್ಯಾಸವನ್ನ ಸುಲಭವಾಗಿ ಒಂದು ಚಿಕ್ಕದಾಗಿ ಈ ರೀತಿಯಾಗಿ ಸಣ್ಣ ಸಣ್ಣ ಉಪಾಯಗಳಿಂದ ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ಚೆನ್ನಾಗಿ ಆಗಲು ನಮ್ಮ ಒಂದು ಸಹಕಾರವನ್ನ ಮಾಡೋಣ. ಹಾಗೆ ಎಲ್ಲರೂ ಕೂಡ ಈ ಒಂದು ಚಿಕ್ಕ ಚಿಕ್ಕ ಉಪಾಯಗಳನ್ನ ಮಾಡಿ ನಿಮ್ಮ ಮಕ್ಕಳ ಒಂದು ಶಿಕ್ಷಣದ ಹಾದಿಗೆ ಅವರಿಗೆ ಒಂದು ಏಳಿಗೆಯನ್ನ ಪಡೆಯಲು ಅನುಕೂಲ ಮಾಡಿಕೊಡಿ. ಹಾಗೆಯೇ ನನ್ನ ಎಲ್ಲ ಒಂದು ವಿಡಿಯೋಗಳನ್ನ ನೀವು ಅತಿ ಅದ್ಭುತವಾಗಿ ಮೆಚ್ಚುಗೆಯನ್ನ ಕೊಟ್ಟಿದ್ದೀರಿ. ಹೀಗಾಗಿ ನನ್ನ ಎಲ್ಲ ಕನ್ನಡ ಜನತೆಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆಯೇ ಯಾರಿಗಾದರೂ ನಿಮ್ಮ ಒಂದು ವಾಸ್ತುಶಾಸ್ತ್ರದ ಒಂದು ಡೌಟ್ಗಳು, ಏನಾದರೂ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಅಥವಾ ನೀಲಿ ನಕ್ಷೆಯಲ್ಲಿ ನಿಮ್ಮ ಒಂದು ಕರೆಕ್ಷನ್ಗಾಗಿ, ಹೊಸ ನೀಲಿ ನಕ್ಷೆಗಾಗಿ, ಹಾಗೆ ಒಂದು ವಾಣಿಜ್ಯ ಮಳಿಗೆಯಲ್ಲಿ ಕಮರ್ಷಿಯಲ್ ಒಂದು ವಿನ್ಯಾಸವನ್ನ, ಕಮರ್ಷಿಯಲ್ ಪ್ರಾಪರ್ಟಿ, ಕಮರ್ಷಿಯಲ್ ಬಿಲ್ಡಿಂಗ್, ವಾಣಿಜ್ಯ ಮಳಿಗೆಯನ್ನ ನಿರ್ಮಾಣ ಮಾಡಲು ಯಾರಿಗಾದರೂ ಒಂದು ನೀಲಿ ನಕ್ಷೆ ಬೇಕಿದ್ದಲ್ಲೂ ಕೂಡ ನಮ್ಮನ್ನ ಸಂಪರ್ಕ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಧನ್ಯವಾದಗಳು.